ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂಡ್ ಆಲ್ರೆಡಿ ಯುಗಾದಿ ಹಬ್ಬ ಆಗಿದೆ. ಸೊ ನನ್ನ ಕಡೆಯಿಂದ ಸ್ವಲ್ಪ ಡಿಲೇ ಆಗಿ ವಿಶಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಹ್ಯಾಪಿ ಯುಗಾದಿ. ಅಂಡ್ ವರ್ಷದಕ್ಕೂ ಎಲ್ಲ ಹೇಗ್ ಮಾಡ್ಕೊಂಡ್ರಿ? ನಮ್ಮಲ್ಲಂತೂ ತುಂಬಾನೇ ಚೆನ್ನಾಗಾಯ್ತು. ಇದ್ರ ಎಲ್ಲಾ ವಿಡಿಯೋನ ಶೂಟ್ ಮಾಡಿದೀನಿ. ಆದಷ್ಟು ಬೇಗ ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋನ ನಾನು ಇಷ್ಟು ಬೇಗ ನಾನು ಇವತ್ತೇ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ, ಮನೆಯಲ್ಲಿ ಪೂಜೆ ಆಯ್ತು. ದೇವರ ದಯೆಯಿಂದ ಇವತ್ತೊಂದು ಒಳ್ಳೆ ಗುಡ್ ನ್ಯೂಸ್ ಸಹ ಸಿಕ್ತು. ಅದನ್ನ ಈ ವಿಡಿಯೋದಲ್ಲಿ ಹೇಳೋದಿಲ್ಲ, ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಪೂಜೆ ಎಲ್ಲ ಆಯ್ತು. ಖಂಡಿತವಾಗ್ಲೂ ಸ್ಯಾಟರ್ಡೆ ನಾವೇನ್ ಪೂಜೆ ಮಾಡ್ತೀವಲ್ಲ, ಅದು ವಾರ ಪೂರ್ತಿ ನಾವು ಪೂಜೆ ಮಾಡದೆ ಇದ್ರುವೆ ಸ್ಯಾಟರ್ಡೆ ಒಂದು ದಿನ ನಾವು ಪೂಜೆ ಮಾಡಿದ್ರೆ ಆ ಪ್ರತಿಫಲ ಅನ್ನೋದು ನಮಗ್ ಸಿಗುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಸೊ ನಾನು ಅದನ್ನೇ ಫಾಲೋ ಮಾಡಿ ಇವತ್ತಿಗೂ ಸ್ಯಾಟರ್ಡೆಯಲ್ಲಿ ನಾವು ವಾರವನ್ನ ಮಾಡ್ತೀವಿ. ಗುರುವಾರ ಮತ್ತೆ ಶನಿವಾರ ಇವೆರಡು ಒಂದ್ ರೀತಿ ನಮ್ಗೆ ತುಂಬಾ ಪ್ರಿಯವಾದ ವಾರ. ಅವತ್ತಿನ ದಿನ ನಮ್ ಕೈಯಲ್ಲಿ ಆಗಲ್ಲ ಅಂತ ಅಂದ್ರುವೆ ಹೇಗೋ ಆ ಭಗವಂತ ಶಕ್ತಿ ಕೊಡ್ತಾನೆ ಪೂಜೆ ಮಾಡಕ್ಕೆ. ಸೊ ಅದೆಲ್ಲ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಶೇರ್ ಮಾಡ್ತೀನಿ. ಅಂಡ್ ಇವತ್ತು ನಿಮ್ಗೆ ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರಬಹುದು, ಬ್ಯೂಟಿಷಿಯನ್ಸ್. ಸೊ ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ಇಬ್ರು ಅಲ್ಲ, ಒಬ್ರ ಬ್ಯೂಟಿಷಿಯನ್ ಮೇಲೆ ತುಂಬಾ ಜನ ಅಲಿಗೇಷನ್ಸ್ ಮಾಡ್ಕೊಂಡು ಅವರಿಗೆ ಡಾಕ್ಟರೇಟ್ ಹೇಗ್ ಕೊಟ್ರು, ಏನು ಎತ್ತ, ಇದೇ ಒಂದು ದೊಡ್ಡ ಇಶ್ಯೂ ಆಗ್ತಾ ಇದೆ. ನಾನು ಮೋಸ್ಟ್ಲಿ ಇವತ್ ಸ್ಟಾಪ್ ಆಗ್ಬೋದು, ಅವತ್ ಸ್ಟಾಪ್ ಆಗಬಹುದು ಅಂತ ನಾನು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಇದು ಸ್ಟಾಪ್ ಆಗೋ ಚಾನ್ಸಸ್ ಇಲ್ಲ. ಅಂಡ್ ಗೈಸ್, ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ನಾಯ್ಸ್ ಬರ್ತಾ ಇದ್ರೆ ಖಂಡಿತವಾಗ್ಲೂ ಇಗ್ನೋರ್ ಮಾಡಿ. ಬಿಕಾಸ್ UPS ಆನ್ ಆಗಿದೆ, ವಾಷಿಂಗ್ ಮಿಷಿನ್ ಓಡ್ತಾ ಇದೆ, ಫ್ಯಾನ್ ಓಡ್ತಾ ಇದೆ. ಸೊ ಹಾಗಾಗಿ ಇಗ್ನೋರ್ ಮಾಡಿ ಇಫ್ ಇನ್ ಕೇಸ್ ನಾಯ್ಸ್ ಬರ್ತಾ ಇದ್ರೆ. ಸೊ ಬ್ಯೂಟಿಷಿಯನ್ಸ್ ಅಂತ ಅಂದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ತುಂಬಾ ಇದೆ. ಈಗಂತೂ ಬೀದಿಗೊಬ್ರು, ಕೇರಿಗೊಬ್ರು ಎಲ್ಲಾ ಬ್ಯೂಟಿಷಿಯನ್ಸ್ ಗಳಿದ್ದಾರೆ. ಒಬ್ರು 3,000 ಹೇಳಿದ್ರೆ ಮೇಕಪ್ಗೆ, ಇನ್ನೊಬ್ರು 1,500ಕ್ಕೆ ಮಾಡಕ್ ರೆಡಿ ಇರ್ತಾರೆ. ಇನ್ನೊಬ್ರಂತೂ ನೀವು 500 ರೂಪಾಯಿ ಕೊಡಿ ಸಾಕು ನಾವು ಮಾಡ್ಕೊಡ್ತೀವಿ ಅನ್ನೋರು ಇದ್ದಾರೆ. ಸೊ ಈ ಬ್ಯೂಟಿಷಿಯನ್ ಅನ್ನೋದು ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಇದೆ ಗೊತ್ತಿಲ್ಲ ನನಗೆ. ಬಟ್ ಇವತ್ತು ನಾನು ಇದ್ರ ಬಗ್ಗೆ ವಾಯ್ಸ್ ಯಾಕೆ ರೈಸ್ ಮಾಡ್ತಾ ಇದ್ದೀನಿ, ಇಷ್ಟು ದಿನಾನು ನಾನು ವಿಡಿಯೋ ಮಾಡಿರ್ಲಿಲ್ಲ. ಯಾಕೆ ನಾನು ಇದನ್ನ ವಾಯ್ಸ್ ರೈಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಡಾಕ್ಟರೇಟ್ ಬಗ್ಗೆ ಬ್ಯೂಟಿಷಿಯನ್ಸ್ ಗಳ ಜಗಳ ಆಗಿದ್ದಿದ್ರೆ ಅದಕ್ಕೂ ನಮಗೂ ಬೇಕಾಗಿರ್ಲಿಲ್ಲ, ನಾವು ಮಾಡ್ತಾನೂ ಇರ್ಲಿಲ್ಲ. ಸೊ ಡಾಕ್ಟರೇಟ್ ಬಗ್ಗೆ ತುಂಬಾ ಜನ ಅದ್ ಹೆಂಗ್ ಕೊಟ್ಬಿಟ್ರು ಡಾಕ್ಟರೇಟ್ ಅಂತ ಹೇಳಿ ಇಬ್ರಂತೂ ನನ್ನ ಹೆಸರು ಹೇಳ್ಬಾರ್ದೋ ಗೊತ್ತಿಲ್ಲ. ಬಟ್ ಬೃಂದಾ ಮ್ಯಾಮ್ದು ಹೆಸರು ಅಂತ ನಾನು ಹೇಳ್ತೀನಿ. ಬಿಕಾಸ್ ಅವ್ರ ವಿಡಿಯೋನ ನಾನು ತುಂಬಾ ನೋಡ್ತೀನಿ. ಐ ರೆಸ್ಪೆಕ್ಟ್ ಹರ್. ಅಂಡ್ ತುಂಬಾ ಏನಂತೀವಿ, ಹೆಣ್ಣು ಮಕ್ಕಳಿಗೆ ಒಂದ್ ರೀತಿ ಶಕ್ತಿ. ಯಾರಾದ್ರೂ ನಿಮ್ಗೆ ಆತರ ಶಕ್ತಿ ಸಿಕ್ಕರೆ ಜೊತೆಲಿ ಇಟ್ಕೊಳ್ಳಿ, ಆಗ್ಲಿಲ್ವಾ ಸೈಲೆಂಟ್ ಆಗಿ ಬಿಟ್ಬಿಡಿ, ಅವ್ರ ಪಾಡಿಗೆ ಏನೋ ಬೆಳ್ಕೊಳ್ಳಿ ಅಂತ. ಆಮೇಲೆ ಕಾಪಿ ಅಂತೆ, ಇನ್ನೊಂದು ನಮ್ಮನ್ನ ನೋಡಿ ಕಾಪಿ ಮಾಡ್ತಾರೆ. ಖುಷಿ ಪಡಿ, ಕಾಪಿ ಮಾಡ್ತಾ ಇದಾರೆ ಅಂತ. ಬಟ್ ಮೇನ್ ಆಗಿ ನಾನು ಇವತ್ತು ಮಾತಾಡ್ತಾ ಇರೋದು ಬ್ಯೂಟಿಷಿಯನ್ಸ್ ಗಳ ಬಗ್ಗೆ ಅಲ್ವೇ ಅಲ್ಲ, ಡಾಕ್ಟರೇಟ್ ಯಾಕೆ ಕೊಡ್ತಾರೆ, ಹೇಗ್ ಕೊಡ್ತಾರೆ ಅಂತ. ಅದಕ್ಕೆ ಕಮೆಂಟ್ಗಳು ಇವ್ರಿಗೆ ಯಾಕೆ ಕೊಟ್ಟಿಲ್ಲ, ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಅಂತ ನಾನು ಅವ್ರ ವಿಡಿಯೋದಲ್ಲೂ ಕಮೆಂಟ್ ಮಾಡಿದೀನಿ. ಇವತ್ತು ಮಧ್ಯಾಹ್ನ 3:30ಗೆ ನಾನು ವಿಡಿಯೋ ಹಾಕ್ತೀನಿ, ನೋಡಿ ಕ್ಲಾರಿಟಿ ಕೊಡ್ತೀನಿ ಅಂತ. ನಾನೊಬ್ಳು ಬಿಗಿನರ್ ಬ್ಯೂಟಿಷಿಯನ್ ಕೋರ್ಸ್ ಅನ್ನ ನಾನು ಮಾಡಿದ್ದೆ. ಆದ್ರೆ ಯಾವ ರೀತಿ ಮಾಡಿದ್ದೆ ಅಂತ ಅಂದ್ರೆ, ಸರ್ಕಾರದಿಂದಾನೇ ನಮ್ಗೆ ಅವಾಗ ಒಂದು 8-9 ವರ್ಷಗಳ ಹಿಂದೆ ಸರ್ಕಾರದವರೇ ಒಂದ್ ರೀತಿ ಸ್ಕೀಮ್ಗಳ ತರ ಕೊಡೋರು. ಅಂದ್ರೆ ಊರಿಗೆ ಒಂದು ಊರಲ್ಲಿ ಒಂದು 20 ಮೆಂಬರ್ಸ್ಗೆ ಬ್ಯೂಟಿಷಿಯನ್ಸ್ ಕ್ಲಾಸು, 20 ಮೆಂಬರ್ಸ್ಗೆ ಇನ್ನೊಂದು ಕ್ಲಾಸ್. ಈ ತರ ಸರ್ಕಾರದವರೇ ಬ್ಯೂಟಿಷಿಯನ್ಸ್ ಕ್ಲಾಸ್ಗಳನ್ನ ಮಾಡಿ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾ ಇದ್ರು. ಅದ್ರಲ್ಲಿ ನಮ್ಮ ಅಕ್ಕನೂ ಹೇಳ್ಕೊಡ್ತಾ ಇದ್ರು. ಸೊ ನಮ್ಮ ಅಕ್ಕನ್ಗೆ ಬ್ಯೂಟಿಷಿಯನ್ ಗೊತ್ತು, ದೊಡ್ಡಕ್ಕಗೆ. ಸೊ ಅವ್ರ ಜೊತೆ ನಾನು ಒಂದ್ 2-3 ಕ್ಲಾಸ್ ಅಟೆಂಡ್ ಆಗಿದೆ. ನನ್ಗೂನು ಸರ್ಕಾರದ ಬುಕ್ ಬರುತ್ತಲ್ಲ, ಆ ಬುಕ್ ಎಲ್ಲ ಕೊಟ್ಟಿದ್ರು. ನಿಮ್ಗೆ ಅಷ್ಟೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಆ ಬುಕ್ ಸಮೇತ ನಾನು ತೋರಿಸ್ತೀನಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲ ಅಷ್ಟೇ, ನಂಗೆ ಯಾಕೋ ಅದು ಮುಂದುವರ್ಸ್ಬೇಕು ಅಂತ ಇಷ್ಟ ಆಗ್ಲಿಲ್ಲ. ಸೊ ಹಂಗಾಗಿ ನಾನು ಕ್ವಿಟ್ ಮಾಡಿದೆ. ಅಂಡ್ ಈಗ ಡಾಕ್ಟರೇಟ್ ಯಾಕೆ ಕೊಡ್ತಾರೆ ಅಂತ, ಡಾಕ್ಟರೇಟು ಬ್ಯೂಟಿಷಿಯನ್ ಕೊಟ್ರ? ಖಂಡಿತವಾಗ್ಲೂ ಇಲ್ಲ. ಬ್ಯೂಟಿಷಿಯನ್ಸ್ಗೆ ಅಂತ ಹೇಳಿ ಯಾರು ಡಾಕ್ಟರೇಟ್ ಕೊಡೋದಿಲ್ಲ. ಯಾಕಂತಂದ್ರೆ ಡಾಕ್ಟರೇಟ್ಗೆ ಅದ್ರದೇ ಆದಂತಹ ಮರ್ಯಾದೆ ಇದೆ. ಓಕೆ,
ಡಾಕ್ಟರೇಟ್ ಯಾಕೆ ಕೊಟ್ರು ಮತ್ತೆ ಅಂತ ಇನ್ನಿಬ್ರು ಬ್ಯೂಟಿಷಿಯನ್ಸ್ ಬೃಂದಾ ಮ್ಯಾಮ್ ಮೇಲೆ ಕಂಪ್ಲೇಂಟ್ಸು ಅದು ಇದು ಎಲ್ಲ ಮಾಡ್ತಾ ಇದಾರೆ. ಇನ್ನೊಬ್ರಂತೂ ನಾನು ಪತ್ರಕರ್ತೆ ಅಂತ ಹೇಳ್ಕೊತಾ ಇದಾರೆ. ಪತ್ರಕರ್ತೆಗೆ ಆಸ್ಕರ್ ಅವಾರ್ಡ್ಸು ಸೈಂಟಿಸ್ಟ್ಗೆಲ್ಲ ಕೊಡ್ತಾರಂತೆ. ಆ ಅಮ್ಮಂಗ್ ಪತ್ರಕರ್ತೆ ಅಂತ ಹೇಳ್ಕೊಂಡುವೆ ನಾನು ಇಲ್ಲಿ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಫ್ಯಾಕ್ಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್ ಪತ್ರಕರ್ತರು ಅಂತ ಅಂದ್ರೆ ಎಲ್ಲಾ ವಿಚಾರಗಳನ್ನ ಅವರು ತಿಳ್ಕೊಂಡಿರ್ಬೇಕು ಮಾತಾಡಕ್ಕೂ ಮುಂಚೆ. ಸೊ ನೀವು ದಡ್ರು, ನಿಜವಾಗ್ಲೂ ಹೇಳ್ತೀನಿ, ನೀವು ದಡ್ರು. ಯಾಕೆ ಅಂತಂದ್ರೆ ಬೃಂದಾ ಮ್ಯಾಮ್ ಯಾಕೆ ವಿಡಿಯೋಸ್ ಮಾಡ್ಲಿಲ್ಲ ಅಂತಂದ್ರೆ, ಈ ರೀತಿ ನಾವು ಒಬ್ರನ್ನ ಬೈಕೊಂಡು ಇನ್ನೊಂದು ಮಾಡಿ ವಿಡಿಯೋ ಮಾಡೋದು, ಈಗ ಸೈಬರ್ ಅಲ್ಲಿ ನಾವು ಆರಾಮಾಗಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಹೆಸರಿಟ್ಟು ನೀವು ಮಾತಾಡ್ತೀರಾ ಅಂತ ಅಂದ್ರೆ, ನಾನು ಯೂಟ್ಯೂಬ್ ಅಲ್ಲಿ ಯಾಕೆ ಯಾರೊಬ್ರು ಹೆಸರನ್ನ ಮೆನ್ಷನ್ ಮಾಡದೆ ನಾನು ಹೇಳ್ತೀನಿ ಅಂತ ಅಂದ್ರೆ, ಇದೇ ಕಾರಣಕ್ಕೇನೆ ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಬಹುದು. ಹೆಸರೇ ಬಳಸಿಲ್ಲ ಅಂತ ಅಂದ್ರೆ ಅವರು ಕೊಡಕ್ ಆಗೋದಿಲ್ಲ. ಬಟ್ ಇವತ್ತು ನಾನು ಬೃಂದಾ ಮ್ಯಾಮ್ ಅಂತ ಯಾಕೆ ಹೇಳ್ತಾ ಅಂತ ಅಂದ್ರೆ, ಶಿ ಈಸ್ ವೆರಿ 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 ಮೋಟಿವೇಶನ್ ಗರ್ಲ್. ತುಂಬಾ ಜನಕ್ಕೆ ಇನ್ಸ್ಪೈರಿಂಗ್ ಲೇಡಿ. ಆಮೇಲೆ ಮೊನ್ನೆ ಎಲ್ಲ ನಾಗಲಕ್ಷ್ಮಿ ಮ್ಯಾಮ್ ಎಲ್ಲ ಬಂದಿದ್ರು. ಸೊ ಆದ್ರೆ ಆ ರೀತಿ ಎಲ್ರಿಗೂನು ಪ್ರೋತ್ಸಾಹ ಕೊಡ್ಬೇಕು. ಅದನ್ನ ಬಿಟ್ಟು ಇವ್ರಿಗೆ ಹೆಂಗ್ ಕೊಟ್ರು, ಯಾಕೆ ಕೊಟ್ರು, ನಮ್ಗೆ ಯಾಕೆ ಕೊಡ್ಲಿಲ್ಲ, ನಾವು ಅವ್ರಿಗಿಂತ ಮುಂಚೆ ಇದೀವಿ, ಇದೆಲ್ಲ ಮಾಡ್ಬೇಕಾಗಿರೋದು. ಅವರ ಹಿಂದಿನ ಒಂದು ಲೈಫ್ ಜರ್ನಿ ಏನಿದೆಯಲ್ಲ ಅವ್ರು ಹೇಳ್ಕೊತಾರೆ. ನಾನಾಗ ಮನೆ ಕೆಲ್ಸಕ್ಕೂ ಹೋಗ್ತಾ ಇದ್ದೆ, ಬಟ್ ಇವತ್ತು ನಾನೊಂದು ಅಪಾರ್ಟ್ಮೆಂಟ್ ತಗೊಂಡು ಅಪಾರ್ಟ್ಮೆಂಟ್ ಅಲ್ಲಿ ಜೀವನ ಮಾಡ್ತಾ ಇದ್ದೀನಿ ಅಂತ. ಸೊ ಅದೆಲ್ಲ ಹೇಳ್ಕೊಳಕ್ಕೂ ಗಟ್ಸ್ ಇರ್ಬೇಕು. ಯಾರುನು ಹೇಳ್ಕೊಳೋದಿಲ್ಲ. ಯಾಕೆ ಅಂತಂದ್ರೆ, ನಾನು ಆ ಕೆಲಸ ಮಾಡ್ತಾ ಇದ್ದೆ ಅಂತಂದ್ರೆ ನಮಗೆ ಕೊಡುವಂತಹ ಮರ್ಯಾದೆಯಲ್ಲಿ ಕಡಿಮೆ ಆಗತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಆ ತರದ್ರಲ್ಲೂ ಪಾಪ ಅವರು ಅವರ ಜೀವನದಲ್ಲಿ ನಡೆದಂತಹ ಒಂದು ಕಷ್ಟದ ಸಂದರ್ಭ ಏನಿದೆಯಲ್ಲ ಅದಷ್ಟುನು ಅವರ ಸ್ಟೂಡೆಂಟ್ಗೆ ಹೇಳಿ ಮೋಟಿವೇಟ್ ಮಾಡ್ತಾರೆ. ಸೊ ದಟ್ ನಾನು ಏನಾದ್ರೂ ಒಂದು ಸಾಧಿಸೋಣ ಅಂತ. ನಾನೀಗ ಇಲ್ಲಿ ಬೃಂದಾ ಮ್ಯಾಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇರೋ ವೇ ಆಫ್ ಟೀಚಿಂಗ್ ಆಗಿರ್ಲಿ, ಅವ್ರು ಮಾಡ್ತಾ ಇರೋ ಕೆಲ್ಸ ಸರಿ ಇದೆ ಅಂತ ಹೇಳ್ತಾ ಇದೀನಿ. ಹಾಗಂತ ಇವರಿಬ್ರು ತಪ್ಪಲ್ಲ. ಅವ್ರಿಗೆ ಅನ್ಸಿರೋದನ್ನ ಅವರು ವಾಯ್ಸ್ ರೈಸ್ ಮಾಡಿದ್ದಾರೆ. ರೈಸ್ ಮಾಡಿರೋದುವೆ ನೀವ್ ಯಾವ ರೀತಿ ಮಾಡ್ಬೇಕಿತ್ತು, ಕೇಳ್ಬೇಕಿತ್ತು. ಅದು ಬಿಟ್ಟು ನೀವು ಅವ್ರನ್ನ ಒಂದ್ ರೀತಿ ಇನ್ಸಲ್ಟ್ ಆಗೋ ತರ, ಅವ್ರ ಸ್ಟೂಡೆಂಟ್ ಗಳನ್ನ ಇನ್ಸಲ್ಟ್ ಮಾಡೋ ತರ ಮಾತಾಡಿದ್ದೀರಾ. ಸೊ ಅವ್ರು ಆಲ್ರೆಡಿ ಕೇಸ್ ಡೆಫರ್ಮೆಂಟ್ ಮಾಡಿದಾರಂತೆ. ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಆಮೇಲೆ ಇದು ಕಮೆಂಟ್ ಮಾಡಬೇಡಿ. ಕೇಸು ಕೋರ್ಟ್ ಅದೆಲ್ಲನೂ ಅವ್ರು ನೋಡ್ಕೋತಾರೆ. ಡಾಕ್ಟರೇಟ್ ಬಗ್ಗೆ ಮೇನ್ ಆಗಿ, ಡಾಕ್ಟರೇಟ್ಗಳನ್ನ ಒಂದೊಂದು ಇನ್ಸ್ಟಿಟ್ಯೂಷನ್ ಒಂದೊಂದ್ ತರ ಕೊಡುತ್ತೆ. ಓಕೆ, ಒಂದು ಸಂಸ್ಥೆ ಅಂತ ಇರುತ್ತವೆ. ಸೊ ಸಂಸ್ಥೆಗಳಲ್ಲಿ ಯಾರಾದ್ರೂ ಸಮಾಜ ಸೇವೆ, ಓಕೆ, ಈಗ ಸಮಾಜ ಸೇವೆಯಲ್ಲಿ ಡಾಕ್ಟರೇಟ್ ಕೊಡ್ತಾರ ಅಂತ ನನಗೂ ಗೊತ್ತಿರ್ಲಿಲ್ಲ. ನನಗೆ ಇವತ್ತು ನಾನು ಇಷ್ಟು ಧೈರ್ಯವಾಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ತಂದೆಗೂ ಡಾಕ್ಟರೇಟ್ ಬಂದಿದೆ. ಯಾವ ಕಾರಣಕ್ಕೆ ಬಂದಿದೆ? ನಮ್ಮ ತಂದೆಗೂ ಸಾಮಾಜಿಕ ಕಳಕಳಿ, ಸಮಾಜದಲ್ಲಿ ಒಂದೊಳ್ಳೆ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ಗುರ್ತಿಸ್ಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋದಕ್ಕೆ ನಮ್ಮ ತಂದೆಗೂ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಯಾವುದೇ ತರದ ₹1 ಅಮೌಂಟ್ ಸಹ ನಾವು ಪೇ ಮಾಡಿಲ್ಲ. ಆಮೇಲೆ ಅದ್ರಲ್ಲೂ ತುಂಬಾ ಜನ ಏನ್ ಹೇಳ್ತಾ ಇದಾರೆ, ದುಡ್ಡು ಕೊಟ್ಟೆಲ್ಲ ಡಾಕ್ಟರೇಟ್ ತಗೋತಾರೆ. ಖಂಡಿತವಾಗ್ಲೂ ಯಾರುವೆ ದುಡ್ಡು ಕೊಟ್ಟು ಡಾಕ್ಟರೇಟ್ ತಗೊಳ್ಳೋ ನೆಸೆಸಿಟಿನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಓಕೆ, ಡಾಕ್ಟರೇಟ್ ಅನ್ನೋದು ಸಮಾಜ ಸೇವೆ. ಸಮಾಜ ಸೇವೆ ಅಂದ್ರೆ ತಿಳ್ಕೊಳ್ಳಿ, ಒಂದಷ್ಟು ಜನಕ್ಕೆ ಊಟ ಹಾಕಿದ್ರೆ, ಒಂದಷ್ಟು ಜನನ ಸಾಕಿದ್ರೆ ಅದು ಸಮಾಜ ಸೇವೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕಂತಂದ್ರೆ ಅವ್ರ ವಿಡಿಯೋಗಳಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ನೇಮ್ಗಳನ್ನ ಹಾಕ್ಬಿಟ್ಟು ಇವ್ರ ಅನಾಥಾಶ್ರಮ ನಡೆಸ್ತಾ ಇದಾರೆ, ಇವ್ರಿಗೆ ಯಾಕೆ ಕೊಟ್ಟಿಲ್ಲ, ಇವ್ರಿಗೆ ಯಾಕೆ ಕೊಡ್ಲಿಲ್ಲ, ಇವ್ರಿಗೆ ಯಾಕೆ ಕೊಡ್ಲಿಲ್ಲ ಅಂತ ತುಂಬಾ ಜನ ಕಮೆಂಟ್. ಅನಾಥಾಶ್ರಮ ನಡೆಸೋದವ್ರಿಗಾಗ್ಲಿ ಊಟ ಹಾಕೋರ್ಗಾಗ್ಲಿ ಡಾಕ್ಟರೇಟ್ ಕೊಡೋದಿಲ್ಲ. ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ಬೇಕು. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಮ್ ತಂದೆಗೂ ಈಗ ಡಾಕ್ಟರೇಟ್ ಕೊಟ್ಟಿದ್ದಾರೆ ಸಮಾಜ ಸೇವೆಯಲ್ಲಿ. ಆಗ ನೀವು ಅನ್ಬೋದು ನಾವು ದುಡ್ಡು ಕೊಟ್ಟು ಡಾಕ್ಟರೇಟ್ ತಗೊಂಡಿದೀವ? ಖಂಡಿತವಾಗ್ಲೂ ಇಲ್ಲ. ಕೆಲವೊಂದು ಸಂಸ್ಥೆಗಳು ಕೆಲವೊಬ್ಬರನ್ನ ಗುರುತಿಸಿ ಇವ್ರಿಗೆ ಡಾಕ್ಟರೇಟ್ ಕೊಡಬಹುದು ಅಂತ ಹೇಳಿ ಅವ್ರಿಗೆ ಸತ್ಕಾರ ಮಾಡತ್ತೆ. ಅದನ್ನ ನೀವು ಅದ್ ಹೆಂಗ್ ಬ್ಯೂಟಿಷಿಯನ್ಗೆ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಬ್ಯೂಟಿಷಿಯನ್ಸ್ಗೆ ಅಂತ ಹೇಳಿ ನಾವು ಕೊಟ್ಟಿರೋದಲ್ಲ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊಡ್ತಾ ಇರೋದು ಅಂತ. ಇದನ್ನ ನೀವು ಯಾವ ರೀತಿ ತಗೋಬಹುದು ಅಂತ ಅಂದ್ರೆ, ಈಗ ಎಷ್ಟೋ ಜನ ಹೆಣ್ಮಕ್ಳ ಜೀವನದಲ್ಲಿ ಇವರು ಒಂದು ಬೆಳಕಾಗಿ, ಆಶಾದೀಪವಾಗಿ, ಅವ್ರಿಗೊಂದು ಸಜೆಷನ್ ಕೊಡೋ ಮುಖಾಂತರ, ಕ್ಲಾಸಸ್ ಮಾಡೋ ಮುಖಾಂತರ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಇವರು ಸ್ಫೂರ್ತಿ ಆಗಿದ್ದಾರೆ. ಸೊ ಹೆಣ್ಣು ಮಕ್ಕಳು ಈಗ
ಯೂಟ್ಯೂಬರ್ಸ್ ಗಳಲ್ಲೂ ಕೊಡ್ಬೋದಾ ಅಕ್ಕ ಅಂತ ನೀವು ಕೇಳಬಹುದು. ನೀವು ಕೆಲವೊಂದಷ್ಟು ಜನಕ್ಕೆ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಇನ್ಸ್ಪಿರೇಷನಲ್ ಇದೀರಾ ಅಂತಂದ್ರೆ ನಿಮ್ಗೂ ಕೊಡ್ತಾರೆ. ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ಬೇಕು. ಸಮಾಜ ಸೇವೆ ಅಂದ್ರೆ ಬರೀ ಊಟ ಹಾಕೋದು ಇದೊಂದೇ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಪತ್ರಕರ್ತರು ಅಂತ ಹೇಳ್ತೀರಾ, ನಿಮ್ಗೆ ಯಾಕಿದ ಅರ್ಥ ಆಗ್ತಾ ನನಗೆ ಗೊತ್ತಿಲ್ಲ. ಡಾಕ್ಟ್ರೇಟ್ ಎಲ್ರಿಗೂ ಕೊಡೋದಿಲ್ಲ. ದುಡ್ಡು ಕೊಟ್ಟು ಯಾರು ಡಾಕ್ಟ್ರೇಟ್ಗಳನ್ನ ಪರ್ಚೇಸ್ ಆಗ್ಲಿ ಸೇಲ್ ಆಗ್ಲಿ ಮಾಡೋದಿಲ್ಲ. ಅದು ಫಸ್ಟ್ ತಲೆಯಿಂದ ತೆಗೆದ್ಬಿಡಿ. ಅವ್ರಿಗೆ ಯಾಕೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಕೊಡ್ಲಿ ಬಿಡಿ. ನೀವು ಪ್ರಶ್ನೆ ಮಾಡಿ ತಪ್ಪು ಅಂತ ಹೇಳ್ತಲ್ಲ, ಬಟ್ ಅವ್ರನ್ನ ಮಾತಾಡಿರೋ ರೀತಿಗಳಲ್ಲಿ ತಪ್ಪಿದೆ. ಅವ್ರೀಗ ಕೇಸ್ ಹಾಕ್ತಾರೆ, ನೀವು ತಿರುಗಿ ಕೇಸ್ಗೂ ಕೋರ್ಟ್ಗೂ ಮನೆಗೂ ನಿಮ್ಗಿರೋ ಕೆಲ್ಸಗಳ ಮಧ್ಯೆ ಅದೊಂದು ಕೆಲ್ಸ ಮಾಡಿ. ಆಮೇಲೆ ಎಲ್ರು ಸುಮ್ನೆ ಇದ್ಬಿಟ್ರೆ ಹೇಗೆ? ಯಾರಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳ್ತೀರಾ. ಅವರೇ ಹೇಳಿದ್ದು ಧ್ವನಿ ಎತ್ತಬೇಕು. ಯಾವ್ದ್ರ ಬಗ್ಗೆ? ಇವಾಗ ಅವ್ರಿಗೆ ಬಂದಿದ್ಯಾ ಡಾಕ್ಟ್ರೇಟು, ಸರಿ ನಾನು ಅದೇ ತರ ಶ್ರಮ ಪಡ್ತೀನಿ. ನನ್ನ ಸ್ಟೂಡೆಂಟ್ಸ್ಗೂ ನಾನು ಇನ್ಸ್ಪಿರೇಷನ್ ಆಗಿ ಇರ್ತೀನಿ. ನನ್ಗೂ ಬರ್ಲಿ ಅಂತ ಯೋಚನೆ ಮಾಡಿ. ಯಾಕೆ ಅವ್ರಿಗೆ ಬಂದಿರೋದ್ರ ಮೇಲೆ ಟಾರ್ಗೆಟ್ ಮಾಡಿ ಅವ್ರಿಗೆ ಯಾಕೆ ಕೊಟ್ರು ಅಂತ ಯಾಕೆ ಬೇಕು ನಿಮ್ಗೆ? ನೀವು ಕಷ್ಟಪಡಿ, ನೀವು ಏನಾದ್ರೂ ಅಚೀವ್ಮೆಂಟ್ ಮಾಡಿ, ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ. ಆಯ್ತಾ? ಸೊ ಈ ಡಾಕ್ಟರೇಟ್ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ನಾನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ತಂದೆಯವ್ರಿಗೂ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಅಂತ ಹೇಳಿನೇ ಈಗ ನಮ್ಮ ತಂದೆಯನ್ನ ಎಲ್ಲಾದ್ರೂ ಹೋದ್ರೆ ಕರೆಯೋದು. ಓಕೆ, ಡಾಕ್ಟರೇಟ್ ಅನ್ನ ಊಟ ಹಾಕಿದ್ರೆ ಮಾತ್ರ ಕೊಡ್ತಾರೆ, ದುಡ್ಡು ಕೊಟ್ಟು ತಗೋಬಹುದು. ಖಂಡಿತವಾಗ್ಲೂ ಇವೆಲ್ಲ ಸುಳ್ಳು ಸುದ್ದಿಗಳು. ಆಮೇಲೆ ಬ್ಯೂಟಿಷಿಯನ್ ಅಂತ ಅಂದ್ರೆ ಒಬ್ರಿಗೊಬ್ರು ಒಂದ್ ರೀತಿ ಸಹಾಯ ಮಾಡೋ ತರ ಇರ್ಬೇಕು. ಒಬ್ರು ನೋಡಿದ್ರೆ ಅವ್ರನ್ನ ಕಾಪಿ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡ್ತಾರೆ. ಓಕೆ, ಬೆಳೀರಿ, ಅವ್ರೇನು ಹೇಳಿಲ್ಲ. ಓಕೆ, ಬಟ್ ಎಲ್ಲ ಆದ್ಮೇಲೆ ಈ ತರ ಅವ್ರಿಗೆ ಹೆಂಗ್ ಕೊಟ್ರು ಡಾಕ್ಟರೇಟು ಅಂತ. ಆಮೇಲೆ ಪಾಪ ಅವರು ತುಂಬಾ ಬ್ಯುಸಿ ಇರ್ತಾರೆ, ತುಂಬಾ ಅಕಾಡೆಮಿ ನಡೆಸ್ತಾ ಇದಾರೆ, ಬ್ಯುಸಿ ಇರ್ತಾರೆ. ಕೌಂಟರ್ ವಿಡಿಯೋ ಕೊಟ್ಟಿಲ್ಲ ಅಂತ ಕಾಯ್ತಾ ಇದ್ದೀರಾ? ನಾನ್ ನೋಡ್ತಾ ಇದ್ದೀನಿ. ಕೌಂಟರ್ ವಿಡಿಯೋ ಕೊಡಿ ಮೇಡಮ್, ಯಾಕೆ ಸುಮ್ನೆ ಇದ್ದೀರಾ ಮೇಡಮ್ ಅಂತ. ಅವ್ರಿಗೆ ಸಾಕಷ್ಟು ಕೆಲಸಗಳಿದೆ. ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಫ್ಯಾಕ್ಟ್ ಇದು. ಇವತ್ತು ಬೆಳಗ್ಗೆನೂ ಅವರು ವಿಡಿಯೋ ಹಾಕಿದ್ದಾರೆ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೋಡಿ. ಈ ಇನ್ಸ್ಟಾಗ್ರಾಮ್ ಅನ್ನೋದು ಒಂದ್ ರೀತಿ ಹೆಂಗಾಗಿದೆ ಅಂತಂದ್ರೆ ಒಂಥರ ಏನೋ ಅಪೋಸಿಟ್ ಅಲ್ಲಿ ಮಾತಾಡ್ಬಿಟ್ರೆ ನಾನು ಕ್ಲಿಕ್ ಆಗ್ಬಿಡ್ತೀನಿ ಅಂತ. ಅರ್ಥ ಆಗ್ತಾ ಇದೆಯಾ? ಎಲ್ರು ಒಂದೇ ತರ ವಿಡಿಯೋ ಮಾಡ್ತಾ ಇದ್ರೆ ಕ್ಲಿಕ್ ಆಗೋದಿಲ್ಲ. ಅಪೋಸಿಟ್ ಅಲ್ಲಿ ಏನೋ ಒಂದು ವಿಡಿಯೋ ಮಾಡಿದ್ರೆ ನಾವು ಕ್ಲಿಕ್ ಆಗ್ತೀವಿ, ನಾವು ಜನಕ್ಕೆ ರೀಚ್ ಆಗ್ತೀವಿ ಅಂತ. ಮೇ ಬಿ ವ್ಯೂಸ್ಗೋಸ್ಕರನೂ ಮಾಡಿರಬಹುದೇನೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಡಾಕ್ಟರೇಟ್ ಕೊಡೋಕೆ ಅಂತ ಹೇಳಿನೇ ಒಂದಷ್ಟು ಸಂಸ್ಥೆಗಳು ನಮಗೆ ಗೊತ್ತಿಲ್ದಿರೇನೆ ಒಂದಷ್ಟು ಸರ್ವೆಗಳನ್ನ ನಡೆಸ್ತಾ ಇರುತ್ತೆ. ಸೊ ಅದ್ರಲ್ಲಿ ಪಾಸ್ ಆಗಿ ಅದ್ರಲ್ಲಿ ಎಲ್ರೂ ಓಕೆ ಇವ್ರು ಕೊಡಬಹುದು ಅಂತ ಅಂದಾಗ್ಲೇನೆ ಡಾಕ್ಟರೇಟ್ ಕೊಡಕ್ಕಾಗೋದು. ಸುಮ್ನೆ ಯಾರಿಗೂ ಕೊಡೋದಿಲ್ಲ. ಸೊ ದಯವಿಟ್ಟು ಬ್ಯೂಟಿಷಿಯನ್ಸ್ಗಳು ನಿಮ್ಮ ಈ ಒಂದು ಇದನ್ನ ನಿಲ್ಲಿಸಿದ್ರೆ ಸಾಕು. ಅವ್ರಿಗೆ ಕೊಟ್ಟಿರೋದು ಹೊಟ್ಟೆ ಅವ್ರಿಗೆ ಪಡೋದಕ್ಕಿಂತ ನಾವ್ ಹೇಗ್ ತಗೋಬಹುದು, ಇನ್ನು ಚೆನ್ನಾಗಿ ಯಾವ್ಯಾವ ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿ ನೀವುನು ಬೆಳೀರಿ. ಓಕೆ, ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಆಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ಗಳು ನನಗ್ ಗೊತ್ತು ಬರ್ಬಹುದು, ಬಟ್ ಐ ಡೋಂಟ್ ಕೇರ್. ಫ್ಯಾಕ್ಟ್ ನ ಹೇಳ್ತಾ ಇದೀನಿ. ಬ್ಯೂಟಿಷಿಯನ್ಸ್ ಗಳಲ್ಲೇ ಅವಾಗ ತುಂಬಾ ಹಿಂದೆ ಕಾಲದಲ್ಲಿ ಬ್ಯೂಟಿಷಿಯನ್ಸ್ ಅಂದ್ರೆ ಒಂದು ರೆಸ್ಪೆಕ್ಟ್ ಇತ್ತು. ಅವ್ರು ಬಂದ ತಕ್ಷಣ ಅವ್ರಿಗೆ ಟೀ ಕಾಫಿ. ಈಗ್ಲೂ ನಾನು ಡೈಲಿ ಹೋಗ್ತೀನಿ, ನಮ್ ಗಾಯತ್ರಿಕ ಅಂತ ಹೇಳಿ ನಿಮ್ಗೆ ಪ್ರಮೋಷನ್ ಎಲ್ಲ ಹಾಕಿದೀನಿ, ವಿಡಿಯೋ ನೋಡಿ. ಅವ್ರು ಈಗ್ಲೂ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಎಷ್ಟು ಪ್ರೀತಿಯಿಂದ ನೋಡ್ಕೋತಾರ ಅಂದ್ರೆ, ನಾನು ಯಾವ ಸಲೂನ್ಗೂ ಹೋಗಲ್ಲ. ಹೋದ್ರೆ ನನಗ್ ನಮ್ಮೂರಿಂದ ಇಲ್ಲಿಗೆ ತುಂಬಾ ದೂರ, ಬಟ್ ನಾನು ಅಲ್ಲೇ ಹೋಗೋದು. ಯಾಕೆ? ಅವ್ರು ತೋರ್ಸೋ ಕನ್ಸನ್ಗೆ, ಅವ್ರು ತೋರ್ಸೋ ಪ್ರೀತಿಗೆ, ಅವ್ರು ಮಾಡೋ ಸರ್ವಿಸ್ಗೆ. ಸರ್ವಿಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಬ್ಯೂಟಿಷಿಯನ್ಸ್ಗೆ ಅಷ್ಟು ರೆಸ್ಪೆಕ್ಟ್ ಇರಬೇಕು. ಬಟ್ ಈಗ ಬೀದಿಗೂ ಬ್ಯೂಟಿಷಿಯನ್ಸು, ಕೇರಿಗೂ ಬ್ಯೂಟಿಷಿಯನ್ಸ್ ಆಗಿರೋದಕ್ಕೆ ಎಷ್ಟೊಂದ್ ಜನ ಪಾಪ ದುಡ್ಡೇ ಕೊಟ್ಟಿರೋದಿಲ್ಲ. ಅಂದ್ರೆ ಈಗ ಪಾರ್ಲರ್ ಅಲ್ಲಿ ಕೆಲಸ ಎಲ್ಲ ತಗೊಂಡಿರ್ತಾರೆ, ಮನೆಗೂ ಕೊಡ್ತೀನಿ ದುಡ್ಡು ಅಂತ. ಎಷ್ಟೋ ಜನ ಅದನ್ನು ವಿಡಿಯೋ ಹಾಕಿದ್ದಾರೆ. ಪಾಪ ರಿಸೆಪ್ಷನ್ಗೆ ರೆಡಿ ಮಾಡಿ, ಮುಹೂರ್ತಕ್ಕೂ ರೆಡಿ ಮಾಡಿ, ದುಡ್ಡು ಕೊಡೋ ಟೈಮಲ್ಲಿ ಕೈ ಎತ್ತಿದ್ದಾರೆ. ಇನ್ನೆಲ್ಲೂ ಅಲ್ಲ, ಸರ್ಜಾಪುರದಲ್ಲಿ ದೊಡ್ಡ ಪ್ಯಾಲೇಸ್ ಅಲ್ಲಿ ಏನೋ ಮದುವೆ ಆಗಿರೋದು. ಅವ್ರದ್ದು ವಿಡಿಯೋ ನೋಡಿದೆ ನಾನು. ಅಂದ್ರೆ ಬ್ಯೂಟಿಷಿಯನ್ಸ್ ಗಳಿಗೆ ರೆಸ್ಪೆಕ್ಟ್ ಎಲ್ಲಿ ಬರ್ತಾ ಇದೆ? ನೀವೇ ತಕ್ಕೋತಾ ಇದ್ದೀರಾ. ಅವಾಗ ಒಂದ್ಸತಿ ಯೂಟ್ಯೂಬ್ ಅಲ್ಲಿ ಹಿಂಗೆ ಆಯ್ತು. ಯೂಟ್ಯೂಬರ್ಸ್ ಮರ್ಯಾದೆ ಯೂಟ್ಯೂಬರ್ಸ್ ಗಳೇ ತಕೊಂಡ್ರು.
ಒಂದು ಸಣ್ಣ ಜಗಳಕ್ಕೆ ನಾ ಹೇಳೋದು, ನೀವು ಬಿಟ್ಕೊಡ್ಬಾರ್ದು. ನಿಮ್ ಕೈಲಿ ಎಷ್ಟು ಸಾಲ್ವ್ ಮಾಡಕ್ಕಾಗತ್ತೋ ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಗಳ ಮರ್ಯಾದೆ, ಅದ್ರಲ್ಲೂ ಬ್ಯೂಟಿಷಿಯನ್ಸ್ ಅಂತ ಹೆಸರು ಬೇರೆ. ಸೊ ನೀವು ಒಂದಿಬ್ರು ಮಾಡೋ ತಪ್ಪಿಗೆ ಎಷ್ಟೋ ಜನ ಬ್ಯೂಟಿಷಿಯನ್ಸ್ ಗಳೆಲ್ಲ ಪಾಪ ಅವ್ರಿಗೆ ಮರ್ಯಾದೆ ಇರೋದಿಲ್ಲ. ಇವಾಗ ದುಡ್ಡೇ ಕೊಡ್ದಿರ ಸರ್ವಿಸ್ ತಗೋತಾರ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ? ಯಾಕೆ ಹೇಳಿ? ಬಿಡು, ಇವಳಲ್ದೇ ಇದ್ರೆ ಇನ್ನೊಬ್ಳು ಬರ್ತಾಳೆ. ಇಷ್ಟೇ ರೆಸ್ಪೆಕ್ಟ್ ಅವರಿಗೆ. ನಾನ್ ಹೇಳ್ತೀನಲ್ವಾ, ನಾನು ಇವತ್ತಿಗೂ ನನ್ನ ಗಾಯತ್ರಿ ಅಕ್ಕ ಹತ್ರನೇ ಮಾಡಿಸ್ಕೊಳ್ಳೋದು. ನನ್ನ ಪಾರ್ಲರ್, ಫೇಶಿಯಲ್ ಸರ್ವಿಸ್ ಏನೇ ಆಗಿರ್ಲಿ. ಯಾಕೆ ಅಂತಂದ್ರೆ ಅವ್ರು ತೋರಿಸುವಂತಹ ಆ ಒಂದು ಪ್ರೀತಿ, ಆ ಸರ್ವಿಸಸ್ ಒಂಥರ ಆ ತರ ಇರ್ಬೇಕು. ಕಸ್ಟಮರ್ಸ್ ಅಂದ್ರೆ ನಮ್ಮನ್ನ ಬಿಟ್ಕೊಡ್ಬಾರ್ದು ಯಾವ್ದೇ ಕಾರಣಕ್ಕೂ. ಬಟ್ ನೀವುಗಳು ಹೆಂಗೆ ಬ್ಯೂಟಿಷಿಯನ್ ಒಬ್ಬರ ಮೇಲೆ ಒಬ್ರು ಕೆಸರು ಹಚ್ಕೊಂಡು ನೀನಾ ನಾನಾ ಅಂತ ಅವ್ರೇನೋ ಹೆರ್ಸ್ತಾ ಇಲ್ಲ. ಅವ್ರ ಪಾಡಿ ಕೆಲಸ ಮಾಡ್ಕೊಂಡು ಕ್ಲಾಸಸ್ ಮಾಡಿ ಸುಮ್ಮನೆ ಇದಾರೆ. ಕೌಂಟರ್ ವಿಡಿಯೋ ಕೊಡಿ. ನಾನು ಇಲ್ಲಿ ಯಾರ ಪರವಾಗೂ ಮಾತಾಡ್ತಾ ಇಲ್ಲ. ಸ್ಟಾಪ್ ಇಟ್, ಸಾಕಾಗಿದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಜಗಳ ಅಂತ. ಈಗ ನೀವು ಕೇಳ್ಬೋದು, ನೀವ್ ಯಾಕೆ ಬಂದ್ ವಿಡಿಯೋ ಮಾಡ್ತಾ ಇದ್ದೀರಾ, ನೀವು ವ್ಯೂಸ್ಗೆ ಅಲ್ವಾ ಅಂತ. ನನಗ್ ವ್ಯೂಸ್ ಅವಶ್ಯಕತೆನೇ ಬೇಡ. ನನಗೆ 3 months ಒಂದ್ಸಾರಿ ಸ್ಯಾಲ್ರಿ ಬರುತ್ತೆ. ನಾನು ವಿಡಿಯೋಸ್ ಹಾಕಿದ್ರೆ ನನಗೆ ಅದ್ರಲ್ಲೇ ತೃಪ್ತಿ ಇದೆ. ಬಟ್ ಇದನ್ನ ಅರ್ಥ ಮಾಡಿಸ್ಬೇಕು ಕೆಲವೊಬ್ಬರಿಗೆ. ಡಾಕ್ಟರೇಟ್ ಅಂದ್ರೆ ಯಾರಿಗೂ ಸುಮ್ನೆ ಕೊಡೋದಿಲ್ಲ. ಅವ್ರಿಗೂ ಸಾಧನೆ ಏನೋ ಒಂದು ಮಾಡಿರ್ತಾರೆ, ಅದಕ್ಕೇನೆ ಕೊಟ್ಟಿರ್ತಾರೆ ಹೊರತು ಏನೋ ಮಾಡ್ದಿರಾ ಅನ್ನ ಹಾಕ್ಬಿಟ್ರೆ ಅದು ಡಾಕ್ಟರೇಟ್ ಕೊಟ್ಬಿಡ್ತಾರ. ಖಂಡಿತವಾಗ್ಲು ಈ ತರ ತಪ್ಪು ಭಾವನೆಗಳನ್ನ ಬಿಟ್ಬಿಡಿ. ಆಮೇಲೆ ಪತ್ರಕರ್ತರು ಅಂತ ಹೇಳ್ತಿರಲ್ಲ, ನೀವು ನಿಜವಾಗ್ಲೂ ಪತ್ರಕರ್ತರಾಗಿದ್ರೆ ಈ ತರ ಒಂದು ಟಾಪಿಕ್ಗೆ ಬರ್ತಾ ಇರ್ಲಿಲ್ಲ. ಸಾರಿ, ಈ ತರ ಒಂದು ಟಾಪಿಕ್ಗೆ ಬರ್ತಾ ಇರ್ಲಿಲ್ಲ. ಯಾಕೆ? ನೀವು ರೆಸ್ಪೆಕ್ಟ್ ಕೊಟ್ಕೊಳ್ಳಿ. ಇವಾಗ ಅವ್ರಿಗೆ ಬಂದಿದ್ಯಾ, ನಾಳೆ ನಿಮ್ಗೂ ಬರ್ಬೋದಿತ್ತು. ನೀವಿವಾಗ ಮಾಡಿರೋ ಗನಂದಾರಕ್ಕೆ ನೆಕ್ಸ್ಟ್ ಟೈಮ್ ಅವ್ರು ಕೊಟ್ಟರುವೆ, ಅವ್ರು ಬೇರೆ ಸೈಡ್ ಅಲ್ಲಿ ಇರ್ತಾರಲ್ಲ, ಅವ್ರು ಹೇಳ್ತಾರೆ, ಅಯ್ಯೋ ಬೇಡ ಮೇಡಮ್, ಇವ್ರ ಕಾಂಟ್ರವರ್ಸಿ ಎಲ್ಲ ಇದೆ, ಏನಕ್ಕೆ ಕೊಡ್ತೀರಾ ಅಂತ. ನೀವೇ ಹಾಳು ಮಾಡ್ಕೊಂಡ್ರಿ. ಸುಮ್ನೆ ನೀವು ನೀವು ಮಾಡ್ಕೊಂಡು ಹೋಗಿ, ಪ್ರತಿಫಲ ಬಂದೇ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ಅವರು ನೋಡಿ, ಅದ್ರಲ್ಲೂ ಯಾರೋ ಬ್ಯೂಟಿಷಿಯನ್ ಹಂಗೆ ಹೇಳ್ತಾ ಇಲ್ಲ. ಅವರು ನನ್ನ ಬಗ್ಗೆ ವಿಡಿಯೋ ಮಾಡ್ತಾ ಇರೋರ್ಗು ಒಂದು ಕ್ಲಾರಿಟಿ ಅಂತ ಕೊಡ್ತಾ ಇದಾರೆ. ಬಟ್ ಅವ್ರಿಬ್ರು ಏನಿದಾರಲ್ಲ, ಅವ್ರು ವಿಡಿಯೋ ಮಾಡೋದು ಬ್ಯೂಟಿಷಿಯನ್. ಸೊ ನೀವೇ ನಿಮ್ಮ ಒಂದು ಜಾಬ್, ನಿಮ್ಮ ಒಂದು ಸರ್ಕಲ್ನ ಸುಮ್ನೆ ಹಗುರವಾಗಿ ಮಾಡ್ಕೊತಾ ಇದ್ದೀರಾ. ಇದಕ್ಕೆ ಕೌಂಟರ್ ವಿಡಿಯೋಗಳು ಬೇರೆ. ತುಂಬಾ ಜನ, ನಾನು ಬ್ಯೂಟಿಷಿಯನ್ನೇ, ನಾನು ಇವ್ರ ಹತ್ರ ಕಲ್ತಿದ್ದೆ, ನಮ್ ಕಾಲದಲ್ಲಿ ಹಂಗಿರ್ಲಿಲ್ಲ, ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ, ಇವಾಗೆಲ್ಲ ಹಿಂಗೆ ಡಾಕ್ಟರೇಟ್ ಹೆಂಗ್ ಕೊಟ್ಬಿಟ್ರು ಅಂತ ಅವ್ರುವೆ. ಡಾಕ್ಟರೇಟ್ ಅಂದ್ರೆ ನಿಮ್ಗೇನು ಆಟದ ಸಾಮಾನ್ ಅಂತ ಅನ್ಕೋಬಿಟ್ಟಿದ್ದೀರಾ? ಒಬ್ರಿಗೆ ತಗೊಳ್ಳಿ, ಆಟ ಸಾಮಾನ್ ತಗೊಳ್ಳಿ, ನೀವು 100 ರೂಪಾಯಿ ಕೊಟ್ರೆ ತಗೊಳ್ಳಿ ಅನ್ನಕ್ಕೆ. ಅದಕ್ಕೆ ಆದಂತಹ ಮರ್ಯಾದೆ ಇದೆ. ಆ ಸಂಸ್ಥೆ ಅವ್ರಿಗೆ ಕೊಟ್ಟಿದ್ಯಲ್ಲ, ಆ ಸಂಸ್ಥೆಗೂ ಒಂದ್ ಒಳ್ಳೆ ಹೆಸರಿರುತ್ತೆ. ನೀವು ಅದ್ರ ಬಗ್ಗೆ ಮಾತಾಡ್ತಾ ಇದೀರಾ ಅಂತ ಅಂದ್ರೆ ಅವ್ರು ಹಾಕುವಂತಹ ಕೇಸ್ನ ನೀವು ಗೆಲ್ಬೇಕಾಗತ್ತೆ. ಹೆಂಗ್ ಗೆಲ್ತೀರಾ? ಅವ್ರೆಲ್ಲ ಪ್ರೂಫ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದಾರೆ. ಯಾಕೆ ಬೇಕಿತ್ತು ನಿಮಗಿದು ಅಂತ ನಾನು ಕೇಳ್ತಾ ಇರೋದು. ವ್ಯೂಸ್ಗೋಸ್ಕರ. ಆಕ್ಚುಲಿ ನೋಡಿ, ಅವ್ರ ವಿಡಿಯೋದಲ್ಲಿ ಯಾವ್ದು ಅಷ್ಟು ವೈರಲ್ ಆಗಿಲ್ಲ, ಈ ವಿಡಿಯೋ ಆದಷ್ಟು. ಸೊ ಪ್ಲೀಸ್ ಸ್ಟಾಪ್ ಮಾಡಿ, ಸಾಕಾಗಿದೆ ನಮ್ಗೆ. ಬ್ಯೂಟಿಷಿಯನ್ಸ್ ಎಲ್ಲ ಒಂದೇ ಅನ್ನೋ ತರ ನಡ್ಕೊಳ್ಳಿ. ಈ ವಿಡಿಯೋ ಇಂದ ಹರ್ಟ್ ಆಗಿದೆಯೋ ಇಲ್ಲ ನನಗ್ ಗೊತ್ತಿಲ್ಲ, ಬಟ್ ಐ ಡೋಂಟ್ ಕೇರ್. ನಾನು ಇದನ್ನ ಕನ್ವೆ ಮಾಡ್ಬೇಕಿತ್ತು, ಮಾಡಿದೀನಿ. ಥ್ಯಾಂಕ್ ಯು ಸೋ ಮಚ್. ವಾಟ್ಸ್ ಆಫ್ ಲವ್. ಬಾಯ್ ಬಾಯ್.